ಮುಂಜಾನೆ ಮೂಡಲಲ್ಲಿ ಮೂಡುವ ಸೂರ್ಯನೊಟ್ಟಿಗೆ ಎದ್ದು ಮರಳಿ ಮತ್ತೆ ತನ್ನ ತಾಯಿಯ ಒಡಲ ಮಡಿಲಲ್ಲಿ ಮುಳುಗುವ ತನಕ ನಾವು ಮಾಡುವ ಸಾಕಷ್ಟು ಕೆಲಸಗಳನ್ನು ದೃಶ್ಯ ರೂಪದೊಳಗೆ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತೇನೆ. ಅದರೊಟ್ಟಿಗೆ ಎಲೆಮರೆಯ ಕಾಯಿ ಹಂಗಿರುವಂತಹ ಸಾಕಷ್ಟು ಸಾಧಕಿಯರ ಬದುಕನ್ನ, ಅವ್ರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಮಾತಾಡ್ಕೊಂತ ಅವರನ್ನು ಸ್ಮರಿಸ್ಕೊಂತ ನಾ ಮಾಡುವ ಕೆಲಸದೊಳಗೆ ನೀವು ಜೊತೆಯಾಗ್ರಿ. ಇವತ್ತಿನ ದೃಶ್ಯ ಒಬ್ಬ ಅಪ್ಪಟ ದೇಸಿ ಕಲೆಯ ನೃತ್ಯಗಾತಿ, ದ ಕ್ವೀನ್ ಆಫ್ ತಮಾಷಾ ವಿಠಾಬಾಯಿ ನಾರಾಯಣ್ ಗಾಂವ್ಕರ್ ಅವರಿಗೆ ಇಂದಿನ ಈ ದೃಶ್ಯ ಅರ್ಪಣೆ. ಮಹಾರಾಷ್ಟ್ರ ರಾಜ್ಯದ ಪಂಢರಾಪುರದ ವಿಠಾಬಾಯಿಯವರು ಬಡತನದ ಕುಟುಂಬದೊಳಗೆ ಅನೇಕ ಕಷ್ಟಗಳ ನಡುವೆ ತಮ್ಮ ಬದುಕನ್ನು ಕಟ್ಟಿಕೊಂಡವರು. ಇವರು ತಮಾಷಾ ಅನ್ನುವ ಒಂದು ಮಹಾರಾಷ್ಟ್ರದ ಜಾನಪದ ನೃತ್ಯ ಕಲೆಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ನೃತ್ಯಗಾತಿ. ಆಗೆಲ್ಲ ಮನರಂಜನೆ ಅಂತಂದ್ರೆ ನಾಟಕ, ನೃತ್ಯ ಇದೇ ಆಗಿತ್ತು ನಮ್ಮ ಜನರಿಗೆ. ಅದರೊಳಗೆ ಇವರು ಸಮಾಜಕ್ಕೆ ಮನರಂಜಕಿಯಾಗಿ ಅನೇಕ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಂತಹ ಕಲಾವಿದೆಯಾಗಿ ತಮ್ಮ ಬದುಕನ್ನು, ತಮ್ಮೊಂದಿಗೆ ಅನೇಕ ಬಡ ಬದುಕುಗಳನ್ನು ಕಟ್ಟಿಕೊಟ್ಟಿದ್ದರು. ಇವರು ಕೇವಲ ನೃತ್ಯ ಅಷ್ಟೇ ಅಲ್ಲ, ಹಾಡನ್ನು ಹಾಡ್ತಿದ್ರು. ವಿಠಾಬಾಯಿದು ಹಾಡೈತಿ, ಡ್ಯಾನ್ಸ್ ಐತಿ, ತಮಾಷಾ ಐತಿ ಅಂತಂದ್ರೆ ಸುತ್ತಮುತ್ತಲಿನ 10 ಹಳ್ಳಿಯ ಜನ ಎಲ್ಲ ಆ ಪ್ರದರ್ಶನ ನೋಡ್ಲಿಕ್ಕೆ ಬರ್ತಿದ್ರು. ಅಂಥ ಅದ್ಭುತ ಕಲಾವಿದೆಯ ಬದುಕು, ಅವರು ತಮ್ಮನ್ನು ತಾವು ಆ ನೃತ್ಯಕ್ಕೆ ತೊಡಗಿಸಿಕೊಂಡಂತಹ ರೀತಿ, ಅದನ್ನು ಒಂದು ಘಟನೆ ಇವತ್ತಿಗೂ ಇಡೀ ಜಗತ್ತನ್ನು ನಿಬ್ಬೆರಗಾಗಿಸ್ತದೆ. ಯಾವುದು ಆ ಘಟನೆ ಅಂತಂದ್ರೆ, ವಿಠಾಬಾಯಿ 9 ತಿಂಗಳ ತುಂಬು ಗರ್ಭಿಣಿಯಾಗಿದ್ದರು. ಅವತ್ತಿನ ದಿನ ವೇದಿಕೆಯ ಮೇಲೆ ಅವರ ಪ್ರದರ್ಶನ ನಡೆದಿತ್ತು. ಹಾಡ್ತಿದ್ರು, ಕುಣಿತಿದ್ರು. ಹೊಟ್ಟೆಯಾಗಿನ ಮಗು ಹೊರಗೆ ಬರಲಿಕ್ಕೆ ಹಾತೊರಿತಿತ್ತು. ಆ ವೇಳೆ ಆ ತಾಯಿಗೆ ಗೊತ್ತಾಯಿತು, ಇನ್ನೇನು ನನ್ನ ಕೂಸು ಹೊರಗೆ ಬರ್ತದ ಅಂಥೇಳಿ. ಆದ್ರೆ ಆ ನೃತ್ಯ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ನೃತ್ಯ ನೋಡೋ ಸಲುವಾಗಿ 10 ಊರಿಂದ ಮೆಚ್ಚಿ ಜನ ಬಂದಾರ. ಅವರಿಗೆ ಮೋಸ ಮಾಡಬಾರ್ದು ಅಂತ ಹೇಳಿ ಹಾಡ್ಕೊತ ಕುಣ್ಕೊತ ವೇದಿಕೆಯ ಹಿಂಭಾಗಕ್ಕೆ ಹೋಗ್ತಾರೆ. ಅಲ್ಲೇ ತಮ್ಮ ಪ್ರಸವವನ್ನು ತಾವೇ ಮಾಡ್ಕೊಳ್ತಾರೆ. ತಮ್ಮ ಮಗುವನ್ನು ತಾವೇ ತಮ್ಮ ಕೈಯೊಳಗೆ ತಗೊಳ್ತಾರೆ. ಹೊಕ್ಕಳ ಹುರಿಯನ್ನು ಅಲ್ಲೇ ಬಿದ್ದಂಥ ಕಲ್ಲಿನಿಂದ ಕೊಡ್ದು ಹಾಕ್ತಾರೆ. ಹಾಕಿ ಕೂಸನ್ನು ಅಪ್ಪಿಕೊಂಡು ಅದಕ್ಕೆ ಆಡಿಸಿ 1-2 ನಿಮಿಷದೊಳಗೆ ಮತ್ತೆ ಅಲ್ಲೇ ತೆಳಗೆ ಹಾಕಿ ಮತ್ತೆ ಸೀರೆಯನ್ನು ಬಿಗಿದುಕೊಂಡು ವೇದಿಕೆ ಮೇಲೆ ಅದೇ ಹಾಡು, ಅದೇ ನೃತ್ಯದೊತ್ತಿಗೆ ಬರ್ತಾರೆ. ಮುಂದಿದ್ದ ಜನರಿಗೆ ಗಾಬರಿ ಆಗ್ತದ. ಹೊಟ್ಟೆ ನೋಡಿ ಗೊತ್ತಾಗ್ತದ ಈಕಿ ಕೂಸನ್ನು ಹೆತ್ತ ಮರುಕ್ಷಣನೇ ಮತ್ತೆ ವೇದಿಕೆಯನ್ನು ಹತ್ಯಾಳ, ಮತ್ತೆ ನಮಗಾಗಿ ಕುಣಿಲಿಕ್ಕತ್ತಾಳ. ಬೇಡವ್ವ ತಾಯಿ, ಹೋಗು, ಬೇಡ ಹೋಗು ಅಂತ ಹೇಳಿ ಮುಂದೆ ಕುಂತಂಥ ಜನ ಕಣ್ಣಾಗ ನೀರು ಹಾಕಿದ್ರೂ ಇದು ನಾನು ನನ್ನ ಸೇವೆಗೆ ಸಲ್ಲಿಸಲೇಬೇಕಾದ ಗೌರವ. ಈ ಸೇವೆ ಒಪ್ಕೊಂಡೀನಿ ಅಂತಂದ್ಮೇಲೆ ಆ ನೃತ್ಯ ಸಂಪೂರ್ಣವಾಗಿ ಮುಗಿಸಿಯೇ ನಾನು ವೇದಿಕೆಯನ್ನು ಇಳಿಯುವುದು ಅಂಥೇಳಿ ವಿಠಾಬಾಯಿ ಆ ಹಾಡಿಗೆ ಸಂಪೂರ್ಣವಾಗಿ ಕುಣಿದು ಆ ಪ್ರದರ್ಶನವನ್ನು ಪೂರ್ತಿ ಮಾಡಿಕೊಟ್ಟು ತಮ್ಮ ಮಗುವಿನತ್ತ ಬರ್ತಾರೆ. ವಿಠಾಬಾಯಿಯವರ ಕರ್ತವ್ಯ ನಿಷ್ಠೆಗೆ, ಕಾಯಕ ಪ್ರೀತಿಗೆ, ಕಾಯಕದ ಮೇಲಿರುವ ಶ್ರದ್ಧೆ, ಭಕ್ತಿ, ನಂಬಿಕೆ, ಗೌರವಕ್ಕೆ ಇದಕ್ಕಿಂತ ಮತ್ತೊಂದು ಸಾಕ್ಷಿ ಬೇಕಾಗಿಲ್ಲ ಅಂತ ಅನ್ನಿಸ್ತದೆ. ವಿಠಾಬಾಯಿ ಅವರಿಗೆ ಮುಂದೆ ಸಿನಿಮಾದೊಳಗೆ ಅವಕಾಶಗಳು ಒದಗಿ ಬರ್ತಾವೆ. ಅವರು
ತಮ್ಮ ಬೆಳವಣಿಗೆಯನ್ನು ನೋಡಿಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ತಾವೊಬ್ಬರು ಸಿನಿಮಾದೊಳಗೆ ಸೇರಿಬಿಟ್ರೆ ತಮ್ಮನ್ನು ನಂಬಿ ಹಿಂದಿದ್ದಂಥ ಬಡ ಬಳಗಕ್ಕೆ ಮೋಸ ಆಗ್ತದ, ಅವರ ನೃತ್ಯ ಪ್ರದರ್ಶನ ಯಾರು ನೋಡ್ಲಿಕ್ಕೆ ಬರ್ತಾರ ಅನ್ನುವ ಅರಿವನ್ನು ಇಟ್ಕೊಂಡು ಅದನ್ನು ನಯವಾಗಿ ತಿರಸ್ಕರಿಸಿ ತಮ್ಮ ಬದುಕಿಡೀ ಈ ಜಾನಪದ ಸೇವೆಯೊಳಗೆ ಕಳೀತಾರೆ. ತಮಾಷಾ ಮತ್ತು ಲಾವಣ್ಯ ನೃತ್ಯಗಾರ್ತಿ, ತಮ್ಮ 13ನೇ ವಯಸ್ಸಿನಲ್ಲಿಯೇ ಕಲಾಲೋಕಕ್ಕೆ ಕಾಲಿಟ್ಟ ಛಲಗಾತಿ. ತಮ್ಮ ಕುಟುಂಬದ ಆರ್ಥಿಕ ಸಂಕಷ್ಟವನ್ನು ನೀಗಿಸಲು ತಮಾಷಾ ಕ್ಷೇತ್ರಕ್ಕೆ ಕಾಲಿಟ್ಟು ತಮ್ಮ ಮಧುರವಾದ ಕಂಠ ಮತ್ತು ಚುರುಕಾದ ನೃತ್ಯದ ಮೂಲಕ ಜನರನ್ನು ಮಂತ್ರಮುಗ್ಧರನ್ನಾಗಿಸಿದವರು. ಹೆರಿಗೆಯಾದ ಕೆಲವೇ ಕ್ಷಣಗಳಲ್ಲಿಯೇ ಮತ್ತೆ ವೇದಿಕೆಗೆ ಮರಳಿ ತಮ್ಮ ಕಲೆಯ ಮೇಲಿನ ಅಪಾರ ಬದ್ಧತೆಯನ್ನು ಪ್ರದರ್ಶಿಸಿದ ದಿಟ್ಟೆ, ತಮಾಷಾ ಸಾಮ್ರಾಜ್ಯದ ರಾಣಿ ವಿಠಾಬಾಯಿ ನಾರಾಯಣಗಾಂವ್ಕರ್. ಇವರ ಈ ಮಹತ್ತರ ಕಲಾ ಸೇವೆಗೆ ಭಾರತ ಸರ್ಕಾರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವ ಮಾಡಿತು. ಮಹಾರಾಷ್ಟ್ರದ ಜಾನಪದ ಕಲೆಯ ಪ್ರತೀಕವಾಗಿ ಇಂದಿಗೂ ವಿಠಾಬಾಯಿ ನಾರಾಯಣಗಾಂವ್ಕರ್ ಅವರನ್ನು ನೆನೆಸ್ತಾರೆ. ಈ ನೃತ್ಯಗಾತಿಯ ಇಡೀ ಬದುಕು ಬೆಂದದ್ದು ಕಲೆಗಾಗಿ. ಈ ಬೆಂದ ಬದುಕಿನ ಕೊನೆಯ ದಿನಗಳಲ್ಲಿ ವಿಧಿ ಬೇರೆಯದೇ ರೀತಿಯ ಆಟ ಆಡಿತ್ತು. ತೀವ್ರವಾದ ಆರ್ಥಿಕ ಸಂಕಷ್ಟವನ್ನು ವಿಠಾಬಾಯಿ ಎದುರಿಸ್ತಾರೆ. ಆದರೂ ಕಲೆನ ಮಾತ್ರ ಯಾವತ್ತಿಗೂ ಬಿಡುವುದಿಲ್ಲ. ಎರಡು 2002ನೇ ಇಸ್ವಿ ಜನವರಿ 15ರಂದು ಇಹಲೋಕವನ್ನು ತ್ಯಜಿಸಿ ಕಲಾಲೋಕದ ಖಾಯಂ ನಿವಾಸಿಯಾಗ್ತಾರೆ. ಕಲಾಲೋಕದಲ್ಲಿ ಲೀನರಾದ ಇವರ ಜೀವನ ಸಾಧನೆ ಮಹಾರಾಷ್ಟ್ರದ ಜನಪದ ಕಲಾಲೋಕದಲ್ಲಿ ಮಹಾನ್ ಅಚ್ಚಳಿಯದ ಗುರಿತನ್ನು ಉಳಿಸಿದ. ಹೀಗೆ ವಿಠಾಬಾಯಿ ಅಂಥ ಅನೇಕ ಮಹನೀಯರು ತಮ್ಮ ಇಡೀ ಬದುಕನ್ನು ಒಂದು ಗಾಯಕಕ್ಕಾಗಿ ವ್ಯಯಿಸಿದ್ದಾರೆ, ಶ್ರಮಿಸಿದ್ದಾರೆ, ಸೇವೆಗಾಗಿ ತಮ್ಮ ಇಡೀ ಬದುಕನ್ನೇ ಸವಿಸಿದ್ದಾರೆ. ಅಂಥವರ ಬದುಕನ್ನು ನೋಡಿದಾಗ ನಾವು ಎಷ್ಟು ಸುಖದಿಂದಿದ್ದೀವಿ ಅನ್ನುವ ಅರಿವು ನಮಗಾಗ್ತದೆ. ನಮ್ಮ ಬದುಕಿಗೆ ಸಾಕಷ್ಟು ಸ್ಫೂರ್ತಿ ಅವರಿಂದ ಸಿಗ್ತದೆ. ಒಬ್ಬ ಸಾಧಕರ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ರೀ. ಅಲ್ಲಿ ತನಕ ನಮಸ್ಕಾರ.